Pari, I want to open gym. ಎಸ್, ಚಿನ್ಶು ಹೇಳೋ ಥರ ಕೊಟ್ಟೂರು ಪಟ್ಟಣ ಪಂಚಾಯಿತಿ ನೋಡ್ಬೋದು ನೀವು. ಇಲ್ಲಿ ಸಾಯಂಕಾಲ ಬಹಳಷ್ಟು ಜನ ಯುವಕರು, ವಯೋವೃದ್ಧರು, ರಿಟೈರ್ಡ್ ಪರ್ಸನ್ಸ್ ಎಲ್ಲ ಇಲ್ಲಿ ವಾಕಿಂಗು ಮತ್ತು ಜಾಗಿಂಗ್ ಎಲ್ಲ ಬರ್ತಿರ್ತಾರೆ. ಸೊ ಯಾವುದೋ ಒಂದು ಕಾರ್ನರಲ್ಲಿ ಓಪನ್ ಜಿಮ್ ಮಾಡಿದರೆ ಅನುಕೂಲ ಆಗ್ತದೆ ಅಂತ. ಯಾಕೆ ಅಂತಂದರೆ ಮಾನಸಿಕ ಹೆಲ್ತು ಮತ್ತು ದೈಹಿಕ ಹೆಲ್ತು ಬಹಳ ಇಂಪಾರ್ಟೆಂಟು. ಅದೇ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಇಂಥ ಓಪನ್ ಜಿಮ್ಗಳು ನಮಗೆ ಭಾಳ ಹೆಲ್ಪ್ ಆಗ್ತವೆ. ಯಾಕೆ ಹೆಲ್ಪ್ ಆಗ್ತವೆ ಅಂತಂದರೆ ಬೆಂಗಳೂರು ಅಂಥ ಪ್ರದೇಶದಲ್ಲಿ ಮತ್ತು ಬೇರೆ ಬೇರೆ ಪಟ್ಟಣಗಳಲ್ಲಿ ಈ ಓಪನ್ ಜಿಮ್ ವ್ಯವಸ್ಥೆ ಮತ್ತು ಕುಂಡ್ರಲಿಕ್ಕೆ ಆಸನಗಳು ಮತ್ತು ಮೆಂಟಲಿ ರಿಲ್ಯಾಕ್ಸ್ ಆಗಲಿಕ್ಕೆ ಮ್ಯೂಸಿಕ್ಕು ಅಂಥದ್ದೆಲ್ಲ ಎಷ್ಟೆಷ್ಟೋ ಅಳವಡಿಕೆ ಮಾಡಿ ಅಲ್ಲಿನ ಜನಸಾಮಾನ್ಯರ ಆರೋಗ್ಯ ಸ್ಥಿತಿಯನ್ನು ಕಾಪಾಡಲಿಕ್ಕೆ ಲೋಕಲ್ ಅಥಾರಿಟಿ ಭಾಳ ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದರೆ ಭಾಳ ಚೆನ್ನಾಗಿರುವಂತಹ ಕ್ರೀಡಾಂಗಣ ಮಾಡಿದ್ದೀರಿ. ಜೊತೆಗೆ ಒಂದು ಈ ರೀತಿ ಓಪನ್ ಜಿಮ್ಮು ಮತ್ತು ಕೂತ್ಕೊಳ್ಳಿಕ್ಕೆ ಆಸನ ವ್ಯವಸ್ಥೆ ಮಾಡಿದ್ರೆ ಭಾಳ ಚೆನ್ನಾಗಿ ಆಗ್ತದೆ ಅಂತ ಒಂದು ಅಭಿಪ್ರಾಯ. ನಾವು ಓಡ್ ಬಂದು ಸುಸ್ತಾದಾಗ ಕುತ್ಕೊಳಕ್ಕೆ ಚೇರು. ಲೆವೆಲ್ ಮಾಡಬೇಕು ನೆಲ ಔಟ್ಡೋರ್ ಜಿಮ್ ಮಾಡ್ಬೇಕಂತ ಹೇಳಿ ನನ್ನ ಒಂದು ಅನಿಸಿಕೆ. ಇಟ್ ವಿಲ್ ಬಿ ವೆರಿ ಗುಡ್ ಯೂಸ್ ಫಾರ್ ಎವ್ರಿ ಒನ್. ತಲುಪಿಸ್ಲಿಕ್ಕೆ ಏನು ನೀವು ಟ್ರೈ ಮಾಡ್ತಿದ್ದೀರಾ, ನಿಮ್ಗೆ ಕೂಡ ಒಳ್ಳೇದಾಗಲಿ. ಈ ಕೊಟ್ಟೂರನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಿಮ್ಗೆ ಕೂಡ ಸಾಥ್ ಇರಲಿ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಂತಿದ್ದೇನೆ. ಗ್ರೌಂಡ್ ಅಲ್ಲಿ ಒಂದು ಪರ್ಮನೆಂಟ್ ಆದಂತ ಪಿಚ್ ಬೇಕಾಗಿದೆ. ಅದೇ ರೀತಿಯಾಗಿ ಸುತ್ತರ್ಲಿ ಬಹಳ ಇಂಪಾರ್ಟೆಂಟ್ ಏನಿಲ್ಲ ಅಂತಂದ್ರೆ ಗಿಡಗಳ ಒಂದು ವ್ಯವಸ್ಥೆ ಆಗ್ಬೇಕಾಗಿದೆ ನಮ್ಮ ಊರಲ್ಲಿ ಇವಾಗ. ಓಕೆ, ಇವ್ರು ಹೇಳೋ ಪ್ರಕಾರ ಪರ್ಮನೆಂಟ್ ಒಂದು ಪಿಚ್ ಆಗಬೇಕು, ಗ್ರೌಂಡ್ ಲೆವೆಲ್ ಆಗಬೇಕು, ಆಮೇಲೆ ಸುತ್ತಲೂ ಗಿಡಗಳು ಇನ್ನೂ ಜಾಸ್ತಿ ಆಗಬೇಕು ಅಂತ ಅನ್ನೋದು. ತಾಲೂಕು, ಜಿಲ್ಲಾ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಕೆಲಸದತ್ತ ಗಮನ ಹರಿಸಿ ಮುಂಬರುವಂತಹ 2026 ಆಗಸ್ಟ್ನಲ್ಲಿ ಇನಾಗ್ರೇಷನ್ ಆಗೋ ಥರ ಮಾಡಲಿ ಅಂತ ನಮ್ಮದು ಒಂದು ಬಯಕೆ ಇದೆ, ನಮ್ಮೆಲ್ಲರ ಬಯಕೆ ಇದೆ. ವಿಡಿಯೋ ಅವರಿಗೆ ತಲುಪೋ ತನಕ ಇದನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.